ಅರೆ ಬಾಪ್ರೆ, ಏನು ಬರೀಲಿಲ್ಲನು? ಏನು ಬರೀಲಿಲ್ಲ, ಶಾರ್ಟ್ ಆಗಿ ಹೇಳ್ತೀನಿ. ಕರುನಾಡಿಗೆ ನಮಸ್ಕಾರ. ಕರ್ನಾಟಕ TET ಪರೀಕ್ಷೆ ಇವತ್ತು 7 ಡಿಸೆಂಬರ್ 2025 ಮಧ್ಯಾಹ್ನ 2ರಿಂದ TET ಪರೀಕ್ಷೆ ಇದೆ. ಪೇಪರ್ 2 ಆಲ್ರೆಡಿ ಈಗ 10 ಗಂಟೆ ಆಗಿದೆ. ಪೇಪರ್ 1 ಎಕ್ಸಾಮ್ ಬರೀತಾ ಇದ್ದಾರೆ ವಿದ್ಯಾರ್ಥಿಗಳು. ಇಂಗ್ಲಿಷ್ ಭಾಷೆಯಲ್ಲಿ ಒಂದು ಸಣ್ಣ ಟಾಪಿಕ್ ಇದೆ. ಇದ್ರ ಮೇಲಿಂದ ಪ್ರತಿ ಬಾರಿ ಒಂದು ಕ್ವಶನ್ ಅನ್ನ ಕೇಳುತ್ತಾರೆ. ಅದು ಪಾರ್ಟ್ಸ್ ಆಫ್ ಸ್ಪೀಚ್ ಮೇಲಿಂದ. ಪಾರ್ಟ್ಸ್ ಆಫ್ ಸ್ಪೀಚ್ ನಾನು ಡಿಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡುತ್ತಾ ಹೋಗುವುದಿಲ್ಲ. ಜಸ್ಟ್ ಆ ಶಬ್ದ ಏನು, ಅದರದ್ದು ಎಕ್ಸಾಂಪಲ್ ಯಾವುದು, ನಿಮಗೆ ಪರೀಕ್ಷೆದೊಳಗೆ ಏನು ಕೇಳ್ತಾರೆ, ಒಂದು ಸೆಂಟೆನ್ಸ್ ಕೊಡುತ್ತಾರೆ. ಅವರು ಸೆಂಟೆನ್ಸ್ ಕೊಟ್ಟು ಈ ವಾಕ್ಯದಲ್ಲಿಯ ನೌನ್ ಯಾವುದು, ಈ ವಾಕ್ಯದಲ್ಲಿಯ ವರ್ಬ್ ಯಾವುದು, ಈ ವಾಕ್ಯದಲ್ಲಿಯ ಅಡ್ಜೆಕ್ಟಿವ್ ಯಾವುದು, ಈ ವಾಕ್ಯದಲ್ಲಿಯ ಪ್ರಿಪೊಸಿಷನ್ ಯಾವುದು ಅಂತೇಳಿ ನಿಮಗೆ ಪ್ರಶ್ನೆ ಕೇಳುತ್ತಾರೆ. ಈ ಪಾರ್ಟ್ ಆಫ್ ಸ್ಪೀಚ್ ಡಿಟೇಲ್ ಆಗಿ ಎಲ್ಲ ಹೇಳ್ಕೊಂತ ಹೋಗಂಗಿಲ್ಲ. ನಾನು ಎಕ್ಸ್ಪ್ಲೇನ್ ಮಾಡ್ಕೊಂಡು ಡಿಟೇಲ್ ಹೋದ್ರೆ ಬಹಳ ಲೇಟ್ ಆಗ್ತದೆ. ಜಸ್ಟ್ ಶಾರ್ಟ್ ಆಗಿ, ಒಂದನೇದು ನೌನ್, ಎರಡನೇದು ಪ್ರೊನೌನ್, ಮೂರನೇದು ವರ್ಬ್, ನಾಲ್ಕನೇದು ಅಡ್ವರ್ಬ್, ಐದನೇದು ಅಡ್ಜೆಕ್ಟಿವ್. ವೆರಿ ಗುಡ್. ಪ್ರಿಪೊಸಿಷನ್, ಕಂಜಂಕ್ಷನ್, ಇಂಟರ್ಜೆಕ್ಷನ್. ಹಿಂಗ 8 ಪಾರ್ಟ್ ಆಫ್ ಸ್ಪೀಚ್ ಅದಾವ್ರಿ. ನೌನ್, ಪ್ರೊನೌನ್, ವರ್ಬ್, ಅಡ್ವರ್ಬ್, ಅಡ್ಜೆಕ್ಟಿವ್, ಪ್ರಿಪೊಸಿಷನ್, ಕಂಜಂಕ್ಷನ್, ಇಂಟರ್ಜೆಕ್ಷನ್. ನಿಮ್ಗ ಕೊಟ್ಟ ವಾಕ್ಯದೊಳಗ ಇದು ನೌನ್ ಅದೋ, ಪ್ರೊನೌನ್ ಅದೋ, ಅಡ್ಜೆಕ್ಟಿವ್ ಅದೋ, ವರ್ಬ್ ಅದೋ ಅನ್ನೋದು ಗೊತ್ತಾಗ್ಬೇಕ್ರಿ. ಸೊ ಮೊದಲನೇದು ನೌನ್ ಅಂದ್ರೆ ಏನ್ರಿ? ನಾಮಪದ. ಓಕೆ, ನಾಮಪದ ಅಂತ ಕರೀತಾರೆ. ಇದು ನೇಮ್ ಆಫ್ ಪರ್ಸನ್, ಪ್ಲೇಸ್, ಥಿಂಗ್ಸ್. ನೇಮ್ ಆಫ್ ಪರ್ಸನ್, ಪ್ಲೇಸ್, ಥಿಂಗ್ಸ್ ಇವುಗಳಿಗೆ ನಾಮಪದ ಎಂದು ಕರೆಯುತ್ತಾರೆ. ವ್ಯಕ್ತಿ, ವಸ್ತು ಹಾಗೂ ಸ್ಥಳ, ಪಕ್ಷಿ, ಪ್ರಾಣಿ, ಗಿಡ, ವನಸ್ಪತಿ ಇವುಗಳಿಗೆ ನೌನ್ ಎಂದು ಕರೆಯುತ್ತಾರೆ. ಇದಕ್ಕೆ ನೇಮಿಂಗ್ ವರ್ಡ್ಸ್ ಅಂತ ಹೇಳಿ ಕರೀತಾರೆ ಇಂಗ್ಲಿಷ್ ಒಳಗೆ. ನೇಮಿಂಗ್ ವರ್ಡ್ಸ್. ಈಗ ಕಲಬುರ್ಗಿ ನೇಮ್ ಆಫ್ ಪ್ಲೇಸ್, ಮಂಡ್ಯ ನೇಮ್ ಆಫ್ ಪ್ಲೇಸ್, ಪುನೀತ್ ರಾಜ್ಕುಮಾರ್ ನೇಮ್ ಆಫ್ ಪರ್ಸನ್, ಡಾಕ್ಟರ್ ವಿಶ್ವೇಶ್ವರಯ್ಯ ನೇಮ್ ಆಫ್ ಪರ್ಸನ್, ಗುಲಾಬಿ ಹೂವು, ಗುಲಾಬಿ ನೇಮ್ ಆಫ್ ಫ್ಲವರ್. ವ್ಯಕ್ತಿ, ವಸ್ತು ಹಾಗೂ ಸ್ಥಳಗಳಿಗೆ ನೌನ್ ಎಂದು ಕರೆಯುತ್ತಾರೆ. ಇಷ್ಟ ನೆನ್ಪಿಟ್ರಿ. ಇನ್ನು ಎರಡನೇದು ಪ್ರೊನೌನ್, ಸರ್ವನಾಮ. ಸರ್ವನಾಮ ಎಂದ್ರೂ ನಾಮಪದದ ಬದಲಾಗಿ ಉಪಯೋಗ ಮಾಡುವ ಶಬ್ದಗಳಿಗೆ ಪ್ರೊನೌನ್ ಎಂದು ಕರೆಯುತ್ತಾರೆ. The words which are used instead of noun is known as pronoun. ನಾಮಪದಗಳ ಬದಲಾಗಿ ಉಪಯೋಗ ಮಾಡುವ ಪದಗಳಿಗೆ ಇವು ಫಿಕ್ಸ್ಡ್ ಇರ್ತಾವ್ರಿ. ಯಾವ ಸರ್ವನಾಮಗಳು ಫಿಕ್ಸ್ ಆಗಿರ್ತಾವ್ರಿ. ಈಗ ಐ, ವಿ, ಯು, ಹಿ, ಶಿ. ವೆರಿ ಗುಡ್. ಇಟ್. ವೆರಿ ಗುಡ್. ಅದು ನೌನ್ ಒಳಗಿಂದ ಮತ್ತೆ ಎಕ್ಸಾಂಪಲ್ ಬಂದ್ಬಿಡ್ತಾವಮ್ಮ. ನೌನ್ದೊಳಗಿಂದ ಎಕ್ಸಾಂಪಲ್ ಅದಾವೆಲ್ಲ. ನೌನ್ ಒಳಗಿಂದ ಎಕ್ಸಾಂಪಲ್ ಅದು. ನೌನ್ದು ಟೈಪ್ಸ್ ಆಫ್ ನೌನ್ ಬಂದ್ಬಿಡ್ತಾವ. ಅದು ಆಮೇಲೆ ನೋಡೋಣ ಅಂತ. ಐ, ವಿ, ಯು, ಹಿ, ಸಿ, ಇಟ್, ದೇ ಇವೆಲ್ಲ ಪ್ರೊನೌನ್ಗಳು. ಐ ಅಂದ್ರೆ ನಾನು, ವಿ ಅಂದ್ರೆ ನಾವು, ಯು ಅಂದ್ರೆ ನೀನು, ಹಿ ಅಂದ್ರೆ ಅವನು. ಒಬ್ಬ ವ್ಯಕ್ತಿಯ ಬದಲಾಗಿ ಹಿ ಯೂಸ್ ಮಾಡ್ತೇವೆ, ಹುಡುಗಿಯ ಬದಲಾಗಿ ಶಿ, ಇಟ್ ವಸ್ತುವಿನ ಬದಲಾಗಿ, ದೇ ಅವರ ಬದಲಾಗಿ. ಇವೆಲ್ಲ ಫಿಕ್ಸ್ಡ್ ಅದವರು ಪ್ರೊನೌನ್ಗಳು. ಹಿಂಗೊಂದು ಸೆಂಟೆನ್ಸ್ ಕೊಡ್ತಾರ್ರಿ, ಕೊಟ್ಟು ಈ ವಾಕ್ಯದಲ್ಲಿ ಪ್ರೊನೌನ್ ಯಾವುದು, ಇವೆಲ್ಲ ಪ್ರೊನೌನ್ಗಳು. ಇದ್ರೊಳಗ ಹಿಂಗ್ ಬರ್ತಾವ್ರಿ. ಮೀ ಐತಿ, ಮೈ ಐತಿ, ಮೈನ್ ಐತಿ, ಯು, ಯುವರ್ ಸೆಲ್ಫ್, ಐ, ಮೀ, ವಿ, ಅಸ್, ಯು, he, his, him, she, her, it, she, her, it, its, they, them.
ಇವೆಲ್ಲ ಪ್ರೊನೌನ್ಗಳದಾವ. ಡಿಟೇಲ್ ಆಗಿ ಆಮೇಲೆ ಮತ್ತೆ ಮುಂದಿನ ವಿಡಿಯೋ ನೋಡೋಣಂತ್ರಿ. ಜಸ್ಟ್ ನಿಮ್ಗೆ ಸ್ಯಾಂಪಲ್. Verb is an action word. ವೆರಿ ಗುಡ್. ವರ್ಬ್ Is an action word. ವೆರಿ ಗುಡ್. ಆಕ್ಷನ್ ವರ್ಡ್ಸ್ ಆರ್ ಕಾಲ್ಡ್ ಆಸ್ ವರ್ಬ್. ಆಕ್ಷನ್ ಕೃತಿಯನ್ನು ತೋರಿಸುವ ಶಬ್ದಗಳಿಗೆ ಕ್ರಿಯಾಪದ ಎಂದು ಕರೆಯುತ್ತಾರೆ. ಸಿಟ್, ಸ್ಟ್ಯಾಂಡ್, ರೀಡ್, ರೈಟ್, ಗೋ. Teaching ಮಾಡ್ತಿದ್ದು verb. ಎಸ್. ಟೀಚ್, ಲಿಸನ್, ಇವೆಲ್ಲ ಕ್ರಿಯೆಯನ್ನು ತೋರಿಸುವ ಶಬ್ದಗಳಿಗೆ ಕ್ರಿಯಾಪದ ಎಂದು ಕರೆಯುತ್ತಾರೆ. ಮತ್ತು ಕ್ರಿಯಾಪದಗಳು ಪ್ರಕಾರಗಳದಾವ್ರಿ. ಟ್ರಾನ್ಸಿಟಿವ್ ವರ್ಬ್, ಇಂಟ್ರಾನ್ಸಿಟಿವ್ ವರ್ಬ್, ರೆಗ್ಯುಲರ್ ವರ್ಬ್, ಇರ್ರೆಗ್ಯುಲರ್ ವರ್ಬ್, ಪೆಕ್ಯುಲಿಯರ್ ವರ್ಬ್, ಅವು ಮತ್ತೆ ಹೆಲ್ಪಿಂಗ್ ವರ್ಬ್, ಮಾಡಲ್ ಆಕ್ಸುಲರಿ ವರ್ಬ್, ಮೇನ್ ವರ್ಬ್, ಇವು ಪ್ರಕಾರ ಬಂದ್ಬಿಡ್ತಾವ್ರಿ. ಅದ ಆಮೇಲೆ ನೋಡೋಣ. ಜಸ್ಟ್ ಕ್ರಿಯೆಯನ್ನು ತೋರಿಸುವ ಶಬ್ದಗಳಿಗೆ ಕ್ರಿಯಾಪದ. ಒಂದು ವಾಕ್ಯ ಕೊಟ್ಟಿರ್ತಾರ್ರಿ, ಈ ವಾಕ್ಯದೊಳಗ ವರ್ಬ್ ಯಾವುದು ಅಂತ ಕೇಳ್ತಾನ. What is an ಎಸ್, ಐ ಪ್ಲೇ ಕ್ರಿಕೆಟ್. play? ಎಸ್. ಈ ವಾಕ್ಯದೊಳಗ ಕ್ರಿಯಾಪದ ಯಾವುದು? Play. ಪ್ಲೇ. ವೆರಿ ಗುಡ್. ಈ ವಾಕ್ಯದೊಳಗ ಪ್ರೊನೌನ್ ಯಾವುದು? Cricket. Pronoun I. ಐ. ವೆರಿ ಗುಡ್. ಈ ವಾಕ್ಯದೊಳಗ ನೌನ್ ಯಾವುದು? Noun. ನೌನ್ Cricket. ಕ್ರಿಕೆಟ್. ಎಸ್, ವೆರಿ ಗುಡ್. Naming word. ನೇಮಿಂಗ್ ವರ್ಡ್ಸ್. ಇನ್ನು ಆಡ್ ವರ್ಬ್. ಆಡ್ ಅಂದ್ರೆ ವರ್ಬ್. ಕ್ರಿಯಾಪದದ ಬಗ್ಗೆ ಹೆಚ್ಚು ಮಾಹಿತಿ ಹೇಳುವ ಶಬ್ದಗಳಿಗೆ ಆಡ್ ವರ್ಬ್ ಎಂದು ಕರೆಯುತ್ತಾರೆ. ಕ್ರಿಯಾ ವಿಶೇಷಣ. ಕನ್ನಡದೊಳಗ ಕ್ರಿಯಾ ವಿಶೇಷಣ. ಕ್ರಿಯಾ ವಿಶೇಷಣ. ನಾನು ಭಾಳ ಶಾರ್ಟ್ ಆಗಿ ಹೇಳ್ತಾ ಇದ್ದೀನ್ರಿ, ನಾಟ್ ಡಿಟೇಲ್. ಕ್ರಿಯೆ ಅಂದ್ರೆ ವರ್ಬ್ ಯಾವಾಗ, ಎಲ್ಲಿ, ಹೇಗೆ ನಡೆಯಿತು ಅನ್ನುವುದರ ಬಗ್ಗೆ ಹೇಳುವ ಶಬ್ದಗಳಿಗೆ ಆಡ್ ವರ್ಬ್ ಎಂದು ಕರೆಯುತ್ತಾರೆ. ಆಡ್ ವರ್ಬ್ ಇಟ್ ಡಿಸ್ಕ್ರೈಬ್ಸ್ ಅಬೌಟ್ ವರ್ಬ್. ಒಂದು ವರ್ಬ್ ಎಷ್ಟು, ಹೇಗೆ, ಎಲ್ಲಿ, ಯಾವಾಗ ಕೆಲಸ ಮಾಡಿತು ಅನ್ನೋದ್ರ ಬಗ್ಗೆ ಹೇಳುವ ಸಲುವಾಗಿ ಅಡ್ವರ್ಬ್. ಮ್ಯಾಕ್ಸಿಮಮ್ ಅಡ್ವರ್ಬ್ ಶಬ್ದಗಳು ಎಲ್ವಾಯ್ದಿಂದ ಕೂಡಿರುತ್ತವೆ. ಎಲ್ವಾಯ್. ಈಗ ಸ್ಲೋಲಿ, ಹಿ ಪ್ಲೇಸ್ ಸ್ಲೋಲಿ. ಪ್ಲೇಸ್, ಹಿ ಪ್ಲೇಸ್ ಸ್ಲೋಲಿ. ನೋಡ್ರಿ, ಸ್ಲೋಲಿ. ವೆರಿ ಗುಡ್. ನೋಡು, ಸ್ಲೋಲಿ ಇದು ಪ್ಲೇಸ್ ಬಗ್ಗೆ ಹೇಳುತ್ತದೆ. ಸ್ಲೋಲಿ, ಬ್ಯೂಟಿಫುಲಿ, ಸ್ಲೋಲಿ, ಲೌಡ್ಲಿ, ಕ್ಲಿಯರ್ಲಿ. ಕ್ಲಿಯರ್ಲಿ. ಎಲ್ವಾ ಇದ್ದಿದ್ದು ಶಬ್ದಗಳು ಅಡ್ವರ್ಬ್ ಇರುತ್ತವೆ ಹೆಚ್ಚಾಗಿ. ಇದು ಅಡ್ವರ್ಬ್, ಇದು ಕ್ರಿಯಾಪದದ ಬಗ್ಗೆ ಹೆಚ್ಚು ಮಾಹಿತಿ ಹೇಳುತ್ತದೆ. ಯಾವಾಗ, ಎಲ್ಲಿ, ಸ್ಥಳದ ಬಗ್ಗೆ. ಹಿ ಪ್ಲೇಸ್ ನಾವೇನ್ ಕರಿತೀವಿ, ಕ್ರಿಯೆ ಎಲ್ಲಿ ನಡೆಯಿತು, ಯಾವಾಗ ನಡೆಯಿತು, ಹೇಗೆ ನಡೆಯಿತು, ಹೌ, ಅದ್ರ ಬಗ್ಗೆ ಇದು ಹೇಳುತ್ತದೆ. ಹಿ ಪ್ಲೇಸ್ ಟುಮಾರೋ ಅಥವಾ ಹಿ ವಿಲ್ ಪ್ಲೇ ಟುಮಾರೋ. ಟುಮಾರೋ, ಯೆಸ್ಟರ್ಡೇ, ಮಾರ್ನಿಂಗ್, ಈವ್ನಿಂಗ್, ಆಫ್ಟರ್ನೂನ್. ಅಡ್ವರ್ಬ್ಗಳು ಇವೆಲ್ಲ. ಇದು ಟೈಮಿಂಗ್ ಹೇಳುತ್ತದೆ. ಇನ್ನು ಅಡ್ಜೆಕ್ಟಿವ್. ವೆರಿ ಗುಡ್. ಡಿಸ್ಕ್ರೈಬ್, ಡಿಸ್ಕ್ರೈಬಿಂಗ್ ವರ್ಡ್ಸ್ ಅಂತ ಹೇಳಿ ಕರೀತಾರೆ. ವರ್ಣನೆ ಮಾಡುವ ಪದಗಳಿಗೆ ಅಡ್ಜೆಕ್ಟಿವ್ ಎಂದು ಕರೆಯುತ್ತಾರೆ. ಅಡ್ಜೆಕ್ಟಿವ್. ಈಗ ನೋಡ್ರಿ, ಇಲ್ಲಿ ಡುಮ್ಮಿ ಅದಾಳ. ಡುಮ್ಮಿ, ಡುಮ್ಮಿ ಹೆಂಗದಾಳ್ರಿ? ಡುಮ್ಮಿ ಬಗ್ಗೆ ವರ್ಣನೆ ಮಾಡೋದು. ಸ್ಮಾರ್ಟ್ ಡುಮ್ಮಿ, ಬ್ಯೂಟಿಫುಲ್ ಡುಮ್ಮಿ, ಫ್ಯಾಟ್ ಡುಮ್ಮಿ, ಫ್ಯಾಟ್ ಡುಮ್ಮಿ, ಇಂಡಿಯನ್ ಡುಮ್ಮಿ, ಬ್ಲ್ಯಾಕ್ ಡುಮ್ಮಿ, ಇಂಟೆಲಿಜೆಂಟ್ ಡುಮ್ಮಿ, ರ್ಯಾಂಕರ್, ರ್ಯಾಂಕರ್ ಡುಮ್ಮಿ, ರಿಚ್ ಡುಮ್ಮಿ, ಪುವರ್ ಡುಮ್ಮಿ. ನೋಡ್ರಿ, ಇವೆಲ್ಲ ಇವೇನದವ್ರಿ, ಈ ಡುಮ್ಮಿಯ ಬಗ್ಗೆ ವರ್ಣನೆ ಮಾಡುತ್ತವೆ. ಅಂದ್ರೆ ಒಬ್ಬ ವ್ಯಕ್ತಿಯ ಬಗ್ಗೆ ವರ್ಣನೆ ಮಾಡುವ ಶಬ್ದಗಳು, ಒಂದು ವಸ್ತುವಿನ ಬಗ್ಗೆ ವರ್ಣನೆ ಮಾಡುವ ಶಬ್ದಗಳಿಗೆ ನಾವು ಡಿಸ್ಕ್ರೈಬಿಂಗ್ ವರ್ಡ್ಸ್ ಎಂದು ಕರೆಯುತ್ತೇವೆ. ಇಟ್ ಡಿಸ್ಕ್ರೈಬ್ಸ್ ನೌನ್, ಇಟ್ ಡಿಸ್ಕ್ರೈಬ್ಸ್ ಪ್ರೊನೌನ್, ಇಟ್ ಡಿಸ್ಕ್ರೈಬ್ಸ್ ಥಿಂಗ್ಸ್. ಡುಮ್ಮಿ. ಇನ್ನ ಪ್ರಿಪೊಸಿಷನ್. ಪ್ರಿಪೊಸಿಷನ್ ಅಂದ್ರೆ ಏನ್ ಕರಿತೀವಿ? ಎಕ್ಸಾಂಪಲ್ ಯಾವುದು? ಇನ್, ಆನ್, ಇನ್, ಇನ್, ಆನ್, ಆಟ್, ಬೈ, ನಿಯರ್, ಔಟ್, ಇನ್ಸೈಡ್, ಔಟ್ಸೈಡ್, ಔಟ್ಸೈಡ್. ನೋಡ್ರಿ,
ಇಂಟು ಬಿಲೋ out, ಬಿಲೋ ಅಪ್ down, ಡೌನ್ ನೋಡ್ರಿ ಇವೆಲ್ಲ ಏನ್ ತೋರಿಸ್ತವೆ ಪ್ರೀ ಪೊಸಿಷನ್ ಅಂದರೆ ಒಂದು ಸೆಂಟೆನ್ಸ್ ದಲ್ಲಿ ನೌನ್ ಮತ್ತು ಪ್ರೊನೌನ್ ಇವುಗಳ ರಿಲೇಷನ್ ಉಳಿದ ವಾಕ್ಯಕ್ಕೆ ಹೇಗಿದೆ ಅಂದ್ರೆ ಒಂದು ಸೆಂಟೆನ್ಸ್ ಕೊಟ್ಟಿರ್ತಾರೆ ಆ ಸೆಂಟೆನ್ಸ್ ಒಳಗ ನೌನ ಮತ್ತು ಪ್ರೊನೌನ್ ಈ ಶಬ್ದಗಳದು ರಿಲೇಷನ್ ಸೆಂಟೆನ್ಸ್ ಒಳಗೆ ಉಳಿದ ವಾಕ್ಯಗಳ ಜೊತೆಗೆ ಹೇಗಿದೆ ಅನ್ನೋದನ್ನ ತೋರಿಸುವ ಸಲುವಾಗಿ ಈ ಪ್ರೀ ಪೊಸಿಷನ್ಸ್ ಗಳನ್ನ ಇವು ಪೊಸಿಷನ್ ವಾಕ್ಯದಲ್ಲಿ ನೌನ್ ಪದ ಮತ್ತು ಇತರ ಶಬ್ದಗಳ ಜೊತೆಗೆ ಯಾವ ರಿಲೇಷನ್ದಲ್ಲಿ ಇದೆ ಅನ್ನೋದನ್ನ ಪ್ರೀ ಪೊಸಿಷನ್ಸ್ ಗಳು ತೋರಿಸುತ್ತವೆ conjunction, ನೋಡ್ರಿ ಬುಕ್ಸ್ ಆರ್ ಆನ್ ದ on the table, ಟೇಬಲ್ ವೆರಿ ಗುಡ್ ಆನ್ ಇದು ಪ್ರೀ ಪೊಸಿಷನ್ ನೆಕ್ಸ್ಟ್ ಅದಾದ ನಂತರ conjunction, ಕಂಜಂಕ್ಷನ್ ಏನ್ ಕರಿತೀರಿ ಗೊತ್ತದ್ರಿ ಕಂಜಂಕ್ಷನ್ ಎರಡು ಶಬ್ದಗಳು ಅಥವಾ ಎರಡು ವಾಕ್ಯಗಳು ಜೋಡಿಸುವ ಶಬ್ದಗಳಿಗೆ ಜಾಯಿಂಟಿಂಗ್ ವರ್ಡ್ಸ್ ಅಂದ್ರೆ ಜಾಯಿನಿಂಗ್ ವರ್ಡ್ಸ್ ಎರಡು ಸೆಂಟೆನ್ಸ್ ಎರಡು ಶಬ್ದಗಳನ್ನು ಜೋಡಿಸುವ ಸಲುವಾಗಿ ಉಪಯೋಗ ಮಾಡುವ ಶಬ್ದಗಳಿಗೆ ಕಂಜಂಕ್ಷನ್ ಎಂದು ಕರೆಯುತ್ತಾರೆ ಕಂಜಂಕ್ಷನ್ಸ್ ಎಕ್ಸಾಂಪಲ್ ನೋಡಮ್ಮ ಕಂಜಂಕ್ಷನ್ ನಾವೇನು ಕರಿತೀವಿ ಏನು word, ಜಾಯಿನಿಂಗ್ ವರ್ಡ್ಸ್ ಅಂತ ಕರಿತಾರೆ ಜಾಯಿನಿಂಗ್ ವರ್ಡ್ಸ್ ಯಾವ್ಯಾವ ಜಾಯಿನಿಂಗ್ ವರ್ಡ್ಸ್ ಅಂಡ್ ಇಫ್ ಆರ್ ಬಟ್ ಬಿಕಾಸ್ ನೋಡ್ರಿ ಇವೆಲ್ಲ ಕಂಜಂಕ್ಷನ್ ಅದಾವ್ರಿ ಅಂಡ್ ಇಫ್ ಆರ್ ಬಟ್ ಬಿಕಾಸ್ ಈ ರಾಮ್ ಅಂಡ್ ಸೀತಾ ಬೋತ್ ಆರ್ ಸಿಟ್ಟಿಂಗ್ ಇನ್ ಗಾರ್ಡನ್ ಲಕ್ಷ್ಮಣನ್ ಹನುಮಂತ್ ಬೋತ್ ಆರ್ ಈಟಿಂಗ್ ಮ್ಯಾಂಗೋ ಡುಮ್ಮಿ ಡುಮ್ಮ ಬೋತ್ ಆರ್ ಈಟಿಂಗ್ ಕುರ್ಕುರಿ ಅಂಡ್ ಎರಡು ಶಬ್ದಗಳನ್ನು ಜೋಡಿಸುವುದು ಡುಮ್ಮಿ ಈಸ್ ಫ್ಯಾಟ್ ಬಿಕಾಸ್ ಡುಮ್ಮಿ ಈಸ್ ಈಟಿಂಗ್ ಕುರ್ಕುರೆ ನೋಡ್ರಿ ಬಿಕಾಸ್ ಎರಡು ಸೆಂಟೆನ್ಸ್ ಅನ್ನು ಜೋಡಿಸುತ್ತದೆ ಆರ್ 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 ಅಥವಾ ಅಂತ ಹೇಳಿ ಕರಿತೀವಿ ಇಫ್ ಅಂದ್ರೆ ಒಂದು ವೇಳೆ ಬಟ್ ಆದರೆ ಡುಮ್ಮಿ ಈಸ್ ಫ್ಯಾಟ್ but ಶಿ ಈಸ್ ಇಂಟೆಲಿಜೆಂಟ್ ಕಂಜಂಕ್ಷನ್ ಅಂತ ಹೇಳಿ ಕರೀತಾರೆ ಇವೆಲ್ಲ ಶಬ್ದಗಳು ಇನ್ನು ಇಂಟರ್ಜೆಕ್ಷನ್ ಭಾವನೆಗಳನ್ನು ವ್ಯಕ್ತಪಡಿಸುವ ಶಬ್ದಗಳಿಗೆ ಇಂಟರ್ಜೆಕ್ಷನ್ ಎಂದು ಕರೆಯುತ್ತಾರೆ ಒಮ್ಮೆಲೆ ಇಟ್ ಎಕ್ಸ್ಪ್ರೆಸ್ ಸಡನ್ ಫೀಲಿಂಗ್ಸ್ ಒಮ್ಮೆಲೆ ಭಾವನೆಗಳನ್ನ ಅದು ಹ್ಯಾಪಿನೆಸ್ ಅಥವಾ ಸ್ಯಾಡ್ನೆಸ್ ಅಥವಾ ಆಂಗ್ರಿ ಸಿಟ್ಟು ಆನಂದ ಸಂತೋಷ ಆಶ್ಚರ್ಯವನ್ನು ವ್ಯಕ್ತಪಡಿಸುವ ಶಬ್ದಗಳಿಗೆ ಇಂಟರ್ಜೆಕ್ಷನ್ ಎಂದು ಕರೆಯುತ್ತಾರೆ ಇಂಟರ್ಜೆಕ್ಷನ್ ಶಬ್ದಗಳು ಯಾವಾಗಲೂ ಉದ್ಗಾರ ವಾಚಕ ಚಿಹ್ನೆಗಳಿಂದ ಕೂಡಿರುತ್ತವೆ ವಾವ್ ಡುಮ್ಮಿ ಈಸ್ ಸೋ ಬ್ಯೂಟಿಫುಲ್ ನೋಡ್ರಿ ವಾವ್ ಅರೇ ರೇ 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 ಡುಮ್ಮಿ ಬಿದ್ದಳು ಔಚ್ ಹುರ್ರ್ಯಾ ಡುಮ್ಮಿ ಗಾಡ್ ಡುಮ್ಮಿ ಒಂದ ಕುಸ್ತಿ ಮ್ಯಾಚ್ ಹುರ್ರ್ಯಾ ಅಂದ್ಬಿಡ್ತು ಹುರ್ರ್ಯಾ ಈಸ್ ಇಂಟರ್ಜೆಕ್ಷನ್ ಓ ಮೈ ಗಾಡ್ ಡುಮ್ಮಿ ಡೈಡ್ ಅರೆ ಬಾಪ್ರೆ ಡುಮ್ಮಿ ಸತ್ತಳಲ್ಲೋ ಬಾಪ್ರೆ ಪಾಪ ಅಯ್ಯಯ್ಯೋ ವಾವ್ ಡುಮ್ಮಿ ಮತ್ತೆ ಬಂದಳು ಓಹ್ ಅವ್ವಾ ಆಶ್ಚರ್ಯದ ಒಮ್ಮೆ ಬಾ ಡುಮ್ಮಿ ಎಟ್ಟು ತಿಂತಳು ಒಂದು ಟ್ರಕ್ ಅನ್ನ ತಿಂದಳಲ್ಲ ಡುಮ್ಮಿ ಆ ಭಾವನೆಗಳನ್ನ ವ್ಯಕ್ತ ಮಾಡುವ ಶಟ್ ಡುಮ್ಮಿ ಶಟ್ ನಾವು ಒಮ್ಮೆ ಭಾವನೆಗಳನ್ನು ವ್ಯಕ್ತಪಡಿಸುವ ಶಬ್ದಗಳಿಗೆ ಇಂಟರ್ಜೆಕ್ಷನ್ ಎಂದು ಕರೆಯುತ್ತೇವೆ ಸೊ ಪ್ಲೀಸ್ ಜಸ್ಟ್ ಇದನ್ನಿಷ್ಟ ನೋಡಿ ಪರೀಕ್ಷೆದೊಳಗೆ ಏನ್ ಕೇಳ್ತಾರೆ ಒಂದು ಸೆಂಟೆನ್ಸ್ ಕೊಟ್ಟು ನಿಮ್ಗೆ ಏನ್ ಕೇಳ್ತಾರೆ ಇನ್ ನೋಡ್ರಿ ವಾವ್ ಡುಮ್ಮಿ ಅಮ್ಮ ನೀ ಹೇಳ್ಬೇಕು ಡುಮ್ಮಿ ಈಸ್ ಸೊ ಇಂಟೆಲಿಜೆಂಟ್ ಇಂಟೆಲಿಜೆಂಟ್ ಈ ವಾಕ್ಯದೊಳಗ ನೌನ್ ಯಾವುದು ಡುಮ್ಮಿ ವೆರಿ ಗುಡ್ ಇದ್ರೊಳಗೆ
ಅಡ್ಜೆಕ್ಟಿವ್ ಯಾವುದು? adjective ಅಡ್ಜೆಕ್ಟಿವ್ ಅಂದ್ರ intelligent ವೆರಿ ಗುಡ್, ವೆರಿ ಗುಡ್. ಇದ್ರೊಳಗ ವರ್ಬ್ ಯಾವುದು? ವರ್ಬ್ verb ಹೆಲ್ಪಿಂಗ್ ವರ್ಬ್. wow ವಾವ್ ಅಲ್ಲ, ವಾವ್. verb ವರ್ಬ್ ಇದು ಈಸ್. is ಹಾ, ವಾವ್. interjection ಇಂಟರ್ಜೆಕ್ಷನ್. ಗುಡ್. ಹಿಂಗ್ ನಿಮಗೆ ಪರೀಕ್ಷೆದೊಳಗೆ ಪ್ರಶ್ನೆ ಕೇಳುತ್ತಾರೆ. ಸೊ ಪ್ಲೀಸ್ ಸುಮ್ನೆ ಒಂದ್ಸಲ ಒಂದ್ ರೌಂಡ್ ನೋಡ್ಕೊಂಡು ಹೋಗ್ರಿ. ನೌನ್, ಪ್ರೊನೌನ್, ವರ್ಬ್, ಅಡ್ವರ್ಬ್, ಅಡ್ಜೆಕ್ಟಿವ್, ಪ್ರಿಪೊಸಿಷನ್, ಕಂಜಂಕ್ಷನ್, ಇಂಟರ್ಜೆಕ್ಷನ್. ಓಕೆ, ಥ್ಯಾಂಕ್ ಯು, ನಮಸ್ಕಾರ. ಒಂದು ಕ್ವಶನ್ ಫಿಕ್ಸ್.